ಅವಶ್ಯಕತೆ ಬಿದ್ದರೆ ಸಂವಿಧಾನವನ್ನು ಬದಲಾಯಿಸಿ ಆದರೂ ಕೂಡ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಒಂದು ಹೇಳಿಕೆ ಈಗ ರಾಜ್ಯಾದ್ಯಂತ ಕಿಚ್ಚನ್ನು ಹೊತ್ತಿಸಿದೆ. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಡಿ ಸಿ ಎಂ ಹಾಗೆ ಹಾಲಿ ಶಾಸಕರಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಂವಿಧಾನ ಬದಲಾಯಿಸುವಂತಹ ಹೇಳಿಕೆ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ದಲಿತರನ್ನು ಮತ್ತು ಎಲ್ಲ ಹಿಂದುಳಿದವರನ್ನು ಎಲ್ಲರನ್ನೂ ಕೂಡ ಒಂದು ರೀತಿ ಎಲ್ಲರೂ ಕೂಡ ರೊಚ್ಚಿಗೆದಿರ್ತಕ್ಕಂಥದ್ದು ಅವರ ವಿರುದ್ಧದ ಒಂದು ಹೇಳಿಕೆಗೆ. ಈಗ ತಾವು ಈ ಒಂದು ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ನೋಡ್ತಾರೆ? ಕಾಂಗ್ರೆಸ್ನವರು ಓಲೈಕೆಯ ರಾಜಕಾರಣವನ್ನು ಮಾಡ್ತಾನೆ ಬಂದಿದ್ದಾರೆ. ಮೈ ಮರೆತು ಏನೊಂದು 4% ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತಾರೆ. ಸೊ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಲುವನ್ನು ತೊಗೊಂಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಇಡೀ ಆ ಪಕ್ಷವನ್ನು ತಿರಸ್ಕಾರ ಮಾಡೋಂಥದ್ದಾಗಬೇಕು, ತಕ್ಕ ಪಾಠ ಕಲಿಸೋಂಥದ್ದಾಗಬೇಕು. ಏನು ಒಂದು ಈ ಮೀಸಲಾತಿಯನ್ನು ಧರ್ಮ ಆಧಾರಿತವಾಗಿ ಕೊಡಬೇಕು ಅಂತ ಮುಂದೆ ಬಂದಿರೋಂಥದ್ದನ್ನು ತಕ್ಷಣ ಹಿಂದೆ ಪಡಿಬೇಕು ಮತ್ತು ಈ ಪ್ರಯತ್ನಗಳನ್ನು ಕೈಬಿಟ್ಟು ಕಾನೂನಿನ ಚೌಕಟ್ಟು ಮತ್ತು ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಈ ಬದಲಾವಣೆ ಅನ್ನೋಂಥ ಮಾತನ್ನು ಕೈಬಿಟ್ಟು ಈ ತಕ್ಷಣ ಈ ಸರ್ಕಾರ ಕಾಂಗ್ರೆಸ್ನವರು ಇಡೀ ದೇಶದ ಜನರ ಕ್ಷಮೆ ಯಾಚನೆ ಮಾಡಬೇಕು. ಒಟ್ಟಾರೆ ಇವರೆಲ್ಲ ಪ್ರಯತ್ನಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹಿಂದೆ ನಿಮ್ಮ ಪಕ್ಷದಲ್ಲೇ ಅನಂತಕುಮಾರ್ ಹೆಗಡೆ ಮಾಜಿ ಸಂಸದರು ಅವರು ಮಾತೆತ್ತಿದ್ರೆ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು, ಸಂವಿಧಾನ ಬದಲಾಯಿಸ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು. ಅವರ ಒಂದು ಹೇಳಿಕೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಎರಡೂ ಕೂಡ ತಾಳೆ ಆಗುವಂಥದ್ದು. ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅವತ್ತು ಅನಂತಕುಮಾರ್ ಹೆಗಡೆ ಅವ್ರನ್ನ ಖಂಡಿಸ್ತಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ಒಂದು ಹೇಳಿಕೆ ಆ ಒಂದು ವಿರೋಧ ಮಾಡ್ತಿದ್ದು ಇವತ್ತು ಅವರಿಗೆ ಮುಳುವಾಗಿರ್ತಕ್ಕಂಥದ್ದು. ಇದನ್ನು ನೋಡೋದಾದರೆ ತಾವು ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯವರು, ಸಿದ್ದರಾಮಯ್ಯನವರಾಗಿರಲಿ, ಮಲ್ಲಿಕಾರ್ಜುನ್, ಇವರೆಲ್ಲರೂ ಇದೇ ಆಲೋಚನೆಯಲ್ಲಿರೋರು. ರಾಹುಲ್ ಗಾಂಧಿಯಿಂದ ಹಿಡಿದು ಒಟ್ಟಾರೆ ಅಲ್ಪಸಂಖ್ಯಾತರ ಓಲೈಕೆ, ಒಬ್ಬೊಬ್ಬರಿಗೂ ಒಂದೊಂದು ಕಾನೂನಿದೆ ಇವ್ರ ಹತ್ರ. ಸೊ ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿ ಒಬ್ಬ ವ್ಯಕ್ತಿಯಾಗಿ ಮಾತಾಡಿದ್ದು, ಇವರೊಬ್ಬರು ಸರ್ಕಾರ ಆಗಿ ಮಾತಾಡ್ತಿರೋದು. ಇವತ್ತು ಒಂದು ಸರ್ಕಾರವಾಗಿ ಇವತ್ತು ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ? ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇದೆ? ಈ ಕಾಂಗ್ರೆಸ್ ಸರ್ಕಾರಕ್ಕೇ ಯಾವ ನೈತಿಕತೆ ಇಲ್ಲ. ಇವರು ಇಡೀ ಸರ್ಕಾರ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸ್ಲಿಕ್ಕೆ ತಯಾರಾಗಬೇಕು. ಇವತ್ತು ಸಂವಿಧಾನ ವಿರುದ್ಧವಾಗಿ ಇವರು ಕೆಲಸವನ್ನು ಕೊಟ್ಟಿರೋದು, ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಒಟ್ಟಿರೋದು. ಅವತ್ತು ಬರೀ ಅನಂತಕುಮಾರ್ ವ್ಯಕ್ತಿಯಾಗಿ ಮಾತಾಡಿದ್ದಕ್ಕೆ ಇಷ್ಟೆಲ್ಲ ಖಂಡನೆ ಆಯಿತು. ಇವತ್ತು ಈ ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ ಈ ಭಾಷೆಯಲ್ಲಿ ಮಾತಾಡ್ತಿದ್ದಾರಲ್ಲ, ಇವತ್ತು ಇವ್ರಿಗೇನು ಮಾಡಬೇಕು ಜನ? ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಅಲ್ವಲ್ಲ. ಹಾಗಾಗಿ ಇವರು ಇವತ್ತು ರಾಜೀನಾಮೆಯನ್ನು ಕೊಡಬೇಕು. ಸಂಪೂರ್ಣವಾಗಿ ಏನು ಉಪಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಡಬೇಕು, ಸಿದ್ದರಾಮಯ್ಯನವರು ಸ್ಪಷ್ಟತೆ ಕೊಡಬೇಕು. ಅದರಿಬ್ಬರೂ ಇಡೀ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋಂಥದ್ದು ನಮ್ಮ ಒತ್ತಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನಿದೆ, ಈ ಹೇಳಿಕೆ ಕೇವಲ ಅವರೊಂದೇ ಹೇಳಿಕೆ ಅಲ್ಲ, ಇಡೀ ಪಕ್ಷದ ಹೇಳಿಕೆ ಇದ್ದಂತೆ. ಯಾಕೆಂದರೆ ಅವರು ಇಡೀ ಸರ್ಕಾರದ ಒಂದು ಭಾಗ ಆಗಿರ್ತಕ್ಕಂಥ, ಹೀಗಾಗಿ ಇಡೀ ಸರ್ಕಾರವೇ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ಹೋಗಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಂವಿಧಾನ ಬದಲಿಸುವಂತಹ ಹೇಳಿಕೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಸರ್ಕಾರದ ಮೇಲೆ ಯಾವೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವಶ್ಯಕತೆ ಬಿದ್ದರೆ ಸಂವಿಧಾನವನ್ನು ಬದಲಾಯಿಸಿ ಆದರೂ ಕೂಡ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಒಂದು ಹೇಳಿಕೆ ಈಗ ರಾಜ್ಯಾದ್ಯಂತ ಕಿಚ್ಚನ್ನು ಹೊತ್ತಿಸಿದೆ. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಡಿ ಸಿ ಎಂ ಹಾಗೆ ಹಾಲಿ ಶಾಸಕರಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾನೆ. ಸರ್, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಂವಿಧಾನ ಬದಲಾಯಿಸುವಂತಹ ಹೇಳಿಕೆ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ದಲಿತರನ್ನು ಮತ್ತು ಎಲ್ಲ ಹಿಂದುಳಿದವರನ್ನು ಎಲ್ಲರನ್ನೂ ಕೂಡ ಒಂದು ರೀತಿ ಎಲ್ಲರೂ ಕೂಡ ರೊಚ್ಚಿಗೆದಿರ್ತಕ್ಕಂಥದ್ದು ಅವರ ವಿರುದ್ಧದ ಒಂದು ಹೇಳಿಕೆಗೆ. ಈಗ ತಾವು ಈ ಒಂದು ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ನೋಡ್ತಾರೆ? ಕಾಂಗ್ರೆಸ್ನವರು ಓಲೈಕೆಯ ರಾಜಕಾರಣವನ್ನು ಮಾಡ್ತಾನೆ ಬಂದಿದ್ದಾರೆ. ಮೈ ಮರೆತು ಏನೊಂದು 4% ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತಾರೆ. ಸೊ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಲುವನ್ನು ತೊಗೊಂಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಇಡೀ ಆ ಪಕ್ಷವನ್ನು ತಿರಸ್ಕಾರ ಮಾಡೋಂಥದ್ದಾಗಬೇಕು, ತಕ್ಕ ಪಾಠ ಕಲಿಸೋಂಥದ್ದಾಗಬೇಕು. ಏನು ಒಂದು ಈ ಮೀಸಲಾತಿಯನ್ನು ಧರ್ಮ ಆಧಾರಿತವಾಗಿ ಕೊಡಬೇಕು ಅಂತ ಮುಂದೆ ಬಂದಿರೋಂಥದ್ದನ್ನು ತಕ್ಷಣ ಹಿಂದೆ ಪಡಿಬೇಕು ಮತ್ತು ಈ ಪ್ರಯತ್ನಗಳನ್ನು ಕೈಬಿಟ್ಟು ಕಾನೂನಿನ ಚೌಕಟ್ಟು ಮತ್ತು ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಈ ಬದಲಾವಣೆ ಅನ್ನೋಂಥ ಮಾತನ್ನು ಕೈಬಿಟ್ಟು
ಈ ತಕ್ಷಣ ಈ ಸರ್ಕಾರ ಕಾಂಗ್ರೆಸ್ನವರು ಇಡೀ ದೇಶದ ಜನರ ಕ್ಷಮೆ ಯಾಚನೆ ಮಾಡಬೇಕು. ಒಟ್ಟಾರೆ ಇವರೆಲ್ಲ ಪ್ರಯತ್ನಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹಿಂದೆ ನಿಮ್ಮ ಪಕ್ಷದಲ್ಲೇ ಅನಂತಕುಮಾರ್ ಹೆಗಡೆ ಮಾಜಿ ಸಂಸದರು ಅವರು ಮಾತೆತ್ತಿದ್ರೆ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು, ಸಂವಿಧಾನ ಬದಲಾಯಿಸ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು. ಅವರ ಒಂದು ಹೇಳಿಕೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಎರಡೂ ಕೂಡ ತಾಳೆ ಆಗುವಂಥದ್ದು. ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅವತ್ತು ಅನಂತಕುಮಾರ್ ಹೆಗಡೆ ಅವರನ್ನ ಖಂಡಿಸ್ತಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ಒಂದು ಹೇಳಿಕೆ, ಆ ಒಂದು ವಿರೋಧ ಮಾಡ್ತಿದ್ದು ಇವತ್ತು ಅವರಿಗೆ ಮುಳುವಾಗಿರ್ತಕ್ಕಂಥದ್ದು. ಇದನ್ನು ನೋಡೋದಾದರೆ ತಾವು ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯವರು, ಸಿದ್ದರಾಮಯ್ಯನವರಾಗಿರಲಿ, ಮಲ್ಲಿಕಾರ್ಜುನ್, ಇವರೆಲ್ಲರೂ ಇದೇ ಆಲೋಚನೆಯಲ್ಲಿರೋದು. ರಾಹುಲ್ ಗಾಂಧಿಯಿಂದ ಹಿಡಿದು ಒಟ್ಟಾರೆ ಅಲ್ಪಸಂಖ್ಯಾತರ ಓಲೈಕೆ, ಒಬ್ಬೊಬ್ಬರಿಗೂ ಒಂದೊಂದು ಕಾನೂನು ಇದೆ ಇವ್ರ ಹತ್ರ. ಸೊ ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿ ಒಬ್ಬ ವ್ಯಕ್ತಿಯಾಗಿ ಮಾತಾಡಿದ್ದು, ಇವರೊಬ್ಬರು ಸರ್ಕಾರ ಆಗಿ ಮಾತಾಡ್ತಿರೋದು. ಇವತ್ತು ಒಂದು ಸರ್ಕಾರವಾಗಿ ಇವತ್ತು ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ? ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇದೆ? ಈ ಕಾಂಗ್ರೆಸ್ ಸರ್ಕಾರಕ್ಕೇ ಯಾವ ನೈತಿಕತೆ ಇಲ್ಲ. ಇವರು ಇಡೀ ಸರ್ಕಾರ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸ್ಲಿಕ್ಕೆ ತಯಾರಾಗಬೇಕು. ಇವತ್ತು ಸಂವಿಧಾನ ವಿರುದ್ಧವಾಗಿ ಇವರು ಕೆಲಸವನ್ನು ಕೊಟ್ಟಿರೋದು, ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಒಟ್ಟಿರೋದು, ಅವತ್ತು ಬರೀ ಅನಂತಕುಮಾರ್ ವ್ಯಕ್ತಿಯಾಗಿ ಮಾತಾಡಿದ್ದಕ್ಕೆ ಇಷ್ಟೆಲ್ಲ ಖಂಡನೆ ಆಯಿತು. ಇವತ್ತು ಈ ಕಾಂಗ್ರೆಸ್ನವರು, ಕಾಂಗ್ರೆಸ್ ಸರ್ಕಾರ ಈ ಭಾಷೆಯಲ್ಲಿ ಮಾತಾಡ್ತಿದ್ದಾರಲ್ಲ, ಇವತ್ತು ಇವ್ರಿಗೇನು ಮಾಡಬೇಕು ಜನ? ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಅಲ್ವಲ್ಲ. ಹಾಗಾಗಿ ಇವರು ಇವತ್ತು ರಾಜೀನಾಮೆನ ಕೊಡಬೇಕು. ಸಂಪೂರ್ಣವಾಗಿ ಏನು ಉಪಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಡಬೇಕು, ಸಿದ್ದರಾಮಯ್ಯನವರು ಸ್ಪಷ್ಟತೆ ಕೊಡಬೇಕು, ಅದರಿಬ್ಬರೂ ಇಡೀ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋಂಥ ನಮ್ಮ ಒತ್ತಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನಿದೆ, ಈ ಹೇಳಿಕೆ ಕೇವಲ ಅವರೊಂದೇ ಹೇಳಿಕೆ ಅಲ್ಲ, ಇಡೀ ಪಕ್ಷದ ಹೇಳಿಕೆ ಇದ್ದಂತೆ. ಯಾಕೆಂದರೆ ಅವರು ಇಡೀ ಸರ್ಕಾರದ ಒಂದು ಭಾಗ ಆಗಿರ್ತಕ್ಕಂಥ, ಹೀಗಾಗಿ ಇಡೀ ಸರ್ಕಾರವೇ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ಹೋಗಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಂವಿಧಾನ ಬದಲಿಸುವಂತಹ ಹೇಳಿಕೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಸರ್ಕಾರದ ಮೇಲೆ ಯಾವೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅವಶ್ಯಕತೆ ಬಿದ್ದರೆ ಸಂವಿಧಾನವನ್ನು ಬದಲಾಯಿಸಿ ಆದರೂ ಕೂಡ ಮುಸ್ಲಿಮರಿಗೆ ಮೀಸಲಾತಿಯನ್ನು ಕೊಡ್ತೇವೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಒಂದು ಹೇಳಿಕೆ ಈಗ ರಾಜ್ಯಾದ್ಯಂತ ಕಿಚ್ಚನ್ನು ಹೊತ್ತಿಸಿದೆ. ಈ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಮಾಜಿ ಡಿ ಸಿ ಎಂ ಹಾಗೆ ಹಾಲಿ ಶಾಸಕರಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿದ್ದಾರೆ, ಅವರನ್ನೇ ಮಾತಾಡ್ತಾನೆ. ಸರ್, ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಂವಿಧಾನ ಬದಲಾಯಿಸುವಂತಹ ಹೇಳಿಕೆ ಈಗಾಗಲೇ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಒಂದು ಕಡೆ ದಲಿತರನ್ನು ಮತ್ತು ಎಲ್ಲ ಹಿಂದುಳಿದವರನ್ನು ಎಲ್ಲರನ್ನೂ ಕೂಡ ಒಂದು ರೀತಿ ಎಲ್ಲರೂ ಕೂಡ ರೊಚ್ಚಿಗೆದ್ದಿರ್ತಕ್ಕಂಥದ್ದು ಅವರ ವಿರುದ್ಧದ ಒಂದು ಹೇಳಿಕೆಗೆ. ಈಗ ತಾವು ಈ ಒಂದು ಅವರ ಹೇಳಿಕೆಯನ್ನು ಯಾವ ರೀತಿಯಾಗಿ ನೋಡ್ತೀರಿ? ಕಾಂಗ್ರೆಸ್ನವರು ಓಲೈಕೆ ರಾಜಕಾರಣವನ್ನು ಮಾಡ್ತಾನೆ ಬಂದಿದ್ದಾರೆ. ಮೈ ಮರೆತು ಏನೊಂದು 4% ಮೀಸಲಾತಿ ಕೊಡಲಿಕ್ಕೆ ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತಾರೆ. ಸೊ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮತ್ತು ಸಂವಿಧಾನ ವಿರುದ್ಧವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಲುವನ್ನು ತೊಗೊಂಡಿದ್ದಾರೆ. ಅದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಇಡೀ ಆ ಪಕ್ಷವನ್ನು ತಿರಸ್ಕಾರ ಮಾಡೋಂಥದ್ದಾಗಬೇಕು, ತಕ್ಕ ಪಾಠ ಕಲಿಸೋಂಥದ್ದಾಗಬೇಕು. ಏನು ಒಂದು ಈ ಮೀಸಲಾತಿಯನ್ನು ಧರ್ಮ ಆಧಾರಿತವಾಗಿ ಕೊಡಬೇಕು ಅಂತ ಮುಂದೆ ಬಂದಿರೋಂಥದ್ದನ್ನು ತಕ್ಷಣ ಹಿಂದೆ ಪಡಿಬೇಕು ಮತ್ತು ಈ ಪ್ರಯತ್ನಗಳನ್ನು ಕೈಬಿಟ್ಟು ಕಾನೂನಿನ ಚೌಕಟ್ಟು ಮತ್ತು ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಈ ಬದಲಾವಣೆ ಅನ್ನೋಂಥ ಮಾತನ್ನು ಕೈಬಿಟ್ಟು ಈ ತಕ್ಷಣ ಈ ಸರ್ಕಾರ ಕಾಂಗ್ರೆಸ್ನವರು ಇಡೀ ದೇಶದ ಜನರ ಕ್ಷಮೆ ಯಾಚನೆ ಮಾಡಬೇಕು. ಒಟ್ಟಾರೆ ಇವರೆಲ್ಲ ಪ್ರಯತ್ನಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಹಿಂದೆ ನಿಮ್ಮ ಪಕ್ಷದಲ್ಲೇ ಅನಂತಕುಮಾರ್ ಹೆಗಡೆ ಮಾಜಿ ಸಂಸದರು ಅವರು ಮಾತೆತ್ತಿದ್ರೆ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು, ಸಂವಿಧಾನ ಬದಲಾಯಿಸ್ತೇವೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಡ್ತಾಯಿದ್ರು. ಅವರ ಒಂದು ಹೇಳಿಕೆಗೆ ಇದೀಗ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ಒಂದು ಕಡೆ ಎರಡೂ ಕೂಡ ತಾಳೆ ಆಗುವಂಥದ್ದು. ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅವತ್ತು ಅನಂತಕುಮಾರ್ ಹೆಗಡೆ ಅವರನ್ನ ಖಂಡಿಸ್ತಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತು ಆ ಒಂದು ಹೇಳಿಕೆ, ಆ ಒಂದು ವಿರೋಧ ಮಾಡ್ತಿದ್ದು ಇವತ್ತು ಅವರಿಗೆ ಮುಳುವಾಗಿರ್ತಕ್ಕಂಥದ್ದು. ಇದನ್ನು ನೋಡೋದಾದರೆ ತಾವು ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾರ್ಟಿಯವರು, ಸಿದ್ದರಾಮಯ್ಯನವರಾಗಿರಲಿ, ಮಲ್ಲಿಕಾರ್ಜುನ್, ಇವರೆಲ್ಲರೂ ಇದೇ ಆಲೋಚನೆಯಲ್ಲಿರೋದು. ರಾಹುಲ್ ಗಾಂಧಿಯಿಂದ ಹಿಡಿದು ಒಟ್ಟಾರೆ ಅಲ್ಪಸಂಖ್ಯಾತರ ಓಲೈಕೆ, ಒಬ್ಬೊಬ್ಬರಿಗೂ ಒಂದೊಂದು ಕಾನೂನು ಇದೆ ಇವ್ರ ಹತ್ರ. ಸೊ ಅನಂತಕುಮಾರ್ ಹೆಗಡೆ ಅವರು ಒಬ್ಬ ಲೋಕಸಭಾ ಸದಸ್ಯರಾಗಿ ಒಬ್ಬ ವ್ಯಕ್ತಿಯಾಗಿ ಮಾತಾಡಿದ್ದು, ಇವರೊಬ್ಬರು ಸರ್ಕಾರ ಆಗಿ ಮಾತಾಡ್ತಿರೋದು. ಇವತ್ತು ಒಂದು ಸರ್ಕಾರವಾಗಿ ಇವತ್ತು ಈ ಮಾತನ್ನು ಹೇಳ್ತಿರ್ಬೇಕಾದ್ರೆ ಇವ್ರಿಗೆ ಯಾವ ನೈತಿಕತೆ ಇದೆ? ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಯಾವ ನೈತಿಕತೆ ಇದೆ? ಈ ಕಾಂಗ್ರೆಸ್ ಸರ್ಕಾರಕ್ಕೇ ಯಾವ ನೈತಿಕತೆ ಇಲ್ಲ. ಇವರು ಇಡೀ ಸರ್ಕಾರ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಯನ್ನು ಎದುರಿಸ್ಲಿಕ್ಕೆ ತಯಾರಾಗಬೇಕು. ಇವತ್ತು ಸಂವಿಧಾನ ವಿರುದ್ಧವಾಗಿ
ಇವರು ಕೆಲಸವನ್ನು ಮಾಡಕ್ಕೆ ಕೊಟ್ಟಿರೋದು, ಸಂವಿಧಾನವನ್ನೇ ಬದಲಾಯಿಸ್ತೀನಿ ಅಂತ ಒಟ್ಟಿರೋದು. ಅವತ್ತು ಬರೀ ಅನಂತಕುಮಾರ್ ವ್ಯಕ್ತಿಯಾಗಿ ಮಾತಾಡಿದ್ದಕ್ಕೆ ಇಷ್ಟೆಲ್ಲ ಖಂಡನೆ ಆಯಿತು. ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಭಾಷೆಯಲ್ಲಿ ಮಾತಾಡ್ತಿದಾರಲ್ಲ, ಇವತ್ತು ಇವ್ರಿಗೇನು ಮಾಡಬೇಕು ಜನ? ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಅಲ್ವಲ್ಲ. ಹಾಗಾಗಿ ಇವರು ಇವತ್ತು ರಾಜೀನಾಮೆನ ಕೊಡಬೇಕು. ಸಂಪೂರ್ಣವಾಗಿ ಏನು ಉಪಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಸ್ಪಷ್ಟತೆಯನ್ನು ಕೊಡಬೇಕು, ಸಿದ್ದರಾಮಯ್ಯನವರು ಸ್ಪಷ್ಟತೆ ಕೊಡಬೇಕು, ಅದರಿಬ್ಬರೂ ಇಡೀ ಸರ್ಕಾರ ರಾಜೀನಾಮೆ ಕೊಟ್ಟು ಹೋಗಬೇಕು ಅನ್ನೋಂಥ ನಮ್ಮ ಒತ್ತಾಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಶಾಸಕರಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರ ಮಾತು. ಅವ್ರು ಹೇಳುವಂತೆ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನಿದೆ, ಈ ಹೇಳಿಕೆ ಕೇವಲ ಅವರೊಂದೇ ಹೇಳಿಕೆ ಅಲ್ಲ, ಇಡೀ ಪಕ್ಷದ ಹೇಳಿಕೆ ಇದ್ದಂತೆ. ಯಾಕೆಂದರೆ ಅವರು ಇಡೀ ಸರ್ಕಾರದ ಒಂದು ಭಾಗ ಆಗಿರ್ತಕ್ಕಂಥ, ಹೀಗಾಗಿ ಇಡೀ ಸರ್ಕಾರವೇ ರಾಜೀನಾಮೆಯನ್ನು ಕೊಟ್ಟು ಚುನಾವಣೆಗೆ ಹೋಗಬೇಕು ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸಂವಿಧಾನ ಬದಲಿಸುವಂತಹ ಹೇಳಿಕೆ ಯಾವೆಲ್ಲ ತಿರುವುಗಳನ್ನು ಪಡ್ಕೊಳ್ಳುತ್ತೆ ಮತ್ತು ಸರ್ಕಾರದ ಮೇಲೆ ಯಾವೆಲ್ಲ ಪರಿಣಾಮಗಳು ಆಗುತ್ತೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.